ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತಿನ ವ್ಲಾಗು 9 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಊರಿಗೆ ಹೈದರಾಬಾದಿಂದ ಪಯಣ ಬೀದರ್ಗೆ ಹೋಗ್ತಾಯಿದ್ದೀವಿ. ಇವಾಗ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ದೀವಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಇವಾಗ ಬ್ಯಾಗಲ್ಲಿ ಏನೇನೆಲ್ಲ ಪ್ಯಾಕ್ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ, ಹಸ್ಬೆಂಡು ಎಲ್ಲರೂ ರೆಡಿಯಾಗಿದ್ದೀವಿ. ಇವಾಗ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೀವಿ. ಇವಾಗ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದು ತೋರಿಸ್ತೀನಿ ಬನ್ನಿ ನಿಮಗೆ. ಫ್ರೆಂಡ್ಸ್, ಇಷ್ಟು ಚಿಕ್ಕ ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ದೀವಿ. ಇಬ್ಬರು ರೆಡಿಯಾಗಿದ್ದಾರೆ ನೋಡಿ, ರೆಡಿಯಾಗಿ ಕೂತಿದ್ದಾಳೆ. ಹಾಯ್ ಮಾಡ್ರಿ. ನೀನು ಹಾಯ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ಹೋಗುವಾಗ ಸಿಗ್ತೀವಿ. ಬ್ಯಾಗು ಅಂತೂ ಫುಲ್ ಪ್ಯಾಕ್ ಆಗಿ ಹೋಗ್ಬಿಟ್ಟಿದೆ. ಖುಷಿ ಆಗ್ತಾಯಿದೆ. ಎಷ್ಟು 3 ವರ್ಷ ಆದಮೇಲೆ ಇವಾಗ ಕರ್ನಾಟಕಕ್ಕೆ ಇಷ್ಟು ದಿವಸ ಹೈದರಾಬಾದಲ್ಲೇ ಉಳ್ಕೊಂಡಿದ್ದೀನಲ್ಲ, ಇವಾಗ ಸ್ವಲ್ಪ ಖುಷಿ ಆಗ್ತಾಯಿದೆ. ಏನಕ್ಕಂದರೆ ತುಂಬ ದಿವಸ ಆದಮೇಲೆ ಬರ್ತಾಯಿದ್ದೀವಲ್ಲ, ಹಾಗಾಗಿ ಖುಷಿ ಆಗ್ತಾಯಿದೆ. ಬ್ಯಾಗೆಲ್ಲ ಪ್ಯಾಕ್ ಆಗಿದೆ ಆಲ್ರೆಡಿ. ಎಲ್ಲ ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಇದೊಂದು ಚಾಯಿ ಉಳಿದಿದೆ, ಇದು ಇರಲಿ, ಬಂದಾಗ ನೋಡ್ಕೋಬೇಕು. ಇವಾಗ ಗ್ಯಾಸ್ ಕಟ್ಟೆ ಎಲ್ಲ ತೊಳೆದಿದ್ದೀನಿ ನೋಡಿ. ಇವಾಗ ಸ್ಲಿಪ್ಪರ್ ತೋರಿಸ್ತೀನಿ ಅಂತ ಹೇಳಿದ್ದೀನಲ್ಲ, ಹೊಸ ಮಾಡಲು ಫ್ರೆಂಡ್ಸ್. ಸ್ಲಿಪ್ಪರ್ ಚೆನ್ನಾಗಿದೆಯಾ ನೋಡಿ, ಸ್ಲಿಪ್ಪರು. ಮತ್ತು ಹೊರಗಡೆ ಎಲ್ಲ ಕೆಲಸ ಆಗಿದೆ. ಎಲ್ಲ ಕೆಲಸ ಮಾಡಿಕೊಂಡು ಬಟ್ಟೆ ಎಲ್ಲ ಒಗೆದು ಈ ಥರ ರೂಮಲ್ಲೇ ಈ ಥರ ಹಾಕಿದ್ದೀವಿ ಫ್ರೆಂಡ್ಸ್. ಅಂದರೆ 6 ಗಂಟೆಗೆ ಒಗೆದು ಸ್ವಲ್ಪ ನೀರು ಹೋಗೋವರೆಗೂ ಹೊರಗೆ ಒಣೆ ಹಾಕ್ಬಿಟ್ಟು ಈ ಥರ ರೂಮಲ್ಲಿ ಈ ಥರ ಫ್ಯಾನ್ ಇರುತ್ತಲ್ಲ, ಅದರ ಫ್ಯಾನ್ ಆನ್ ಮಾಡಿ ಇಟ್ಟು ಹೋಗ್ತೀವಿ. ಬರೋವರೆಗೂ ಅಂದರೆ ಒಣಗಿಬಿಡ್ತವೆ. ನನ್ನ ಡ್ರೆಸ್ ನೋಡ್ತೀರಾ ಫ್ರೆಂಡ್ಸ್ ಯಾವ ರೀತಿ ಇದ್ದಾವೆ ಅಂತ ಬನ್ನಿ ತೋರಿಸ್ತೀನಿ ನಿಮಗೆ. ಡಿಮಾರ್ಟು ಮತ್ತು ವಿಶಾಲ್ ಮಾರ್ಟ್ಗೂ ಹೋದಾಗ ಎಲ್ಲರ ಬಟ್ಟೆ ತೋರಿಸಿದ್ದೀನಿ. ನನ್ನ ಬಟ್ಟೆ ಏನಕ್ಕೆ ತೋರಿಸಿಲ್ಲ ಅಂದರೆ, ನನಗೆ ಹುಟ್ಟಾದಮೇಲೆ ನನ್ನ ಬಟ್ಟೆ ಶೇರ್ ಮಾಡ್ಕೋಬೇಕಂತ ನನಗಿಷ್ಟ, ಹಾಗಾಗಿ ಶೇರ್ ಮಾಡಿಲ್ಲ. ಇವಾಗ ನಾನು ಹುಟ್ಟಿದ್ದೀನಿ ನೋಡಿ ಯಾವ ರೀತಿ ಇದೆ. ಚೆನ್ನಾಗಿದೆಯಾ ಫ್ರೆಂಡ್ಸ್? ನೋಡಿದ್ರ ಈ ರೀತಿ ಇದೆ. ನನಗೆ ಈ ಕಲರ್ ಇಷ್ಟ ಆಯಿತು, ನಮ್ಮ ಹಸ್ಬೆಂಡ್ ಕೂಡ ಕಲರ್ ಇಷ್ಟ ಆಯಿತು. ಹಾಗಾಗಿ ಈ ಕಲರು ಅಂದರೆ ಯಾವಾಗಲೂ ನಾನು ಕಲರ್ ಹುಟ್ಟಿದ್ದೀನಿ, ಅಂದರೆ ಡಿಮ್ ಕಲರ್, ಅಂದರೆ ನಾರ್ಮಲ್ ಪೂರ್ತಿ ಬ್ಲೂ ಇಲ್ಲಾಂದರೆ ಪಿಂಕ್ ಈ ಥರ ಹುಟ್ಟಿದ್ದೆ. ಇದು ಮೀಡಿಯಮ್ ಇದೆ. ಆ ಕಲರ್ ಇಲ್ಲ, ವೈಟ್ ಕಲರ್ ಇಲ್ಲ, ಈ ಥರ. ಓಕೆನಾ? ಇವಾಗ ಹೋಗುವಾಗ ಅಲ್ಲಿ ಸಿಗ್ತೀವಿ ಫ್ರೆಂಡ್ಸ್. ಮನೆಯಿಂದ ಹೊರಗೆ ಆಗುವಾಗ ಸಿಗ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಇನ್ನೊಂದು ಚಿಕ್ಕದೆಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಮತ್ತೆ ಹೋದಾದ್ಮೇಲೆ ಅಲ್ಲಿ ಏನೂ ಸಿಗಲ್ಲ ಫ್ರೆಂಡ್ಸ್. ಅಂದರೆ ಹೊರಗಡೆ ಜಾಸ್ತಿ ತಿರುಗಾಡಲ್ಲ, ಹಾಗಾಗಿ ಅಲ್ಲಿ ಏನೂ ತೊಗೊಳ್ಳಿಕ್ಕಾಗಲ್ಲ. ಇಲ್ಲೇ ಎಲ್ಲ ತೊಗೊಂಡು ಹೋಗಬೇಕು. ಇವಾಗ ಒಂದು ವಾಟ್ರ್ ಬಾಟಲು ತುಂಬಿಟ್ಟಿದ್ದೀನಿ, ಮಕ್ಕಳಿಗೆ ಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ ಇದೊಂದು ವಾಟ್ರ್ ಬಾಟಲ್ ಇಟ್ಕೊತೀನಿ. ಇವಾಗ ಬ್ಯಾಗ್ ಪ್ಯಾಕ್ ಮಾಡಿ ಮನೆಯಿಂದ ಹೊರಗೆ ಆಗುವಾಗ ಮತ್ತೆ ನಾನು ಸಿಗ್ತೀನಿ ನಿಮಗೆ. ಹೊರಗೆ ಆಗ್ತಾಯಿದ್ದೀವಿ ಫ್ರೆಂಡ್ಸ್. ಇವು ನೋಡಿ, ಹಸ್ಬೆಂಡು ಈ ಥರ ಬಟ್ಟೆ ಅಂದರೆ ನನಗಿಷ್ಟ ಆಯಿತು. ಪೈಂಟು ಶರ್ಟ್ ಎರಡೂ ಚೆನ್ನಾಗಿದ್ದಾವೆ. ಇವಾಗ ಇನ್ನೊಂದು ಬಸ್ಸಲ್ಲಿ ಬೋರ್ ಆಗುತ್ತೆ ಅಂದ್ಬಿಟ್ಟು ಒಂದು ಬ್ಲೂಟೂತ್ ತಂದ್ಕೊಂಡಿದ್ದೀವಿ. ತೋರಿಸ್ತಾರೆ ನೋಡಿ, ಈ ಥರ ಬೋರ್ ಆಗುತ್ತೆ ಅಂದ್ಬಿಟ್ಟು ಬ್ಲೂಟೂತ್ ತಂದ್ಕೊಂಡಿದ್ವಿ. ಇವಾಗ ಹೊರಡ್ತೀವಿ ಫ್ರೆಂಡ್ಸ್. ತುಂಬ ಲೇಟ್ ಆಯಿತು. ಇವಾಗ ಬಸ್ಸಲ್ಲಿ ಸಿಗ್ತೀನಿ. ಬಸ್ ಸ್ಟೇಷನ್ನಲ್ಲಿ ಹೋದಾಗ ಅಲ್ಲಿ ಸಿಗ್ತೀನಿ. ಇನ್ನು ಡ್ಯಾನ್ಸ್ ಮಾಡ್ತಾಯಿದ್ದೀನಿ ನೋಡಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಬಸ್ ಸ್ಟ್ಯಾಂಡಲ್ಲಿ ಹೋಗುವಾಗ ಸಿಗ್ತೀನಿ. ನಾನು ಪ್ರತಿಯೊಂದು ಶೇರ್ ಮಾಡ್ತಾ ಹೋಗ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಹೈದರಾಬಾದ್ ಟು ಬೀದರ್ಗೆ ಬರ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಇವರು ನಮಗೆ ಕಳಿಸ್ಲಿಕ್ಕೆ ಬರ್ತಾಯಿದ್ದಾನೆ. ಪಾಪ ನಾವು ಹೋಗ್ತಾಯಿದ್ರೆ ಫುಲ್ಲು ಬೇಜಾರಾಗ್ತಾಯಿದೆ ಪಾಪ ಅವನಿಗೆ. ಇವರು ಜೊತೆ ಆಡೋರಲ್ವ, ಹಾಗಾಗಿ ಬೇಜಾರಾಗ್ತಾಯಿದೆ. ಹಾಗಾಗಿ ಇವಾಗ ಜಾಸ್ತಿ ದಿವಸ ಏನು ಉಳಿಯಲ್ಲ ಫ್ರೆಂಡ್ಸ್, ಸ್ವಲ್ಪ ದಿವಸ, ಜಾಸ್ತಿ ಏನಿಲ್ಲ. ಬನ್ನಿ ಇವಾಗ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದಾಯಿತು. ಇವಾಗ ಹೋಗೋದೊಂದೇ, ಹೊರಗೆ ಆಗೋದೊಂದೇ ಬಾಕಿ ಇವಾಗ. ಓಕೆನಾ ಫ್ರೆಂಡ್ಸ್? ನಡೀರಿ ಹೋಗೋಣ. ತುಂಬ ಲೇಟಾಗಿದೆ ಫ್ರೆಂಡ್ಸ್ ಆಲ್ರೆಡಿ ನೋಡಿ.
ಚೆನ್ನಾಗಿ ಅನಿಸ್ತಾ ಇದೆ. ತುಂಬ ದಿವಸ ಆದಮೇಲೆ ಬೀದರ್ಗೆ ಹೋಗ್ತಾ ಇದ್ದೀನಲ್ಲ, ಖುಷಿ ಆಗ್ತಾ ಇದೆ. ಓಕೆನಾ ಫ್ರೆಂಡ್ಸ್, ಬಸ್ ಸ್ಟ್ಯಾಂಡ್ಗೆ ಹೋಗಿ ಸಿಗ್ತೀನಿ ನಾನು ನಿಮಗೆ. ನೋಡಿ ಮನೆಯಿಂದ ಹೊರಗಾದ್ವಿ ನೋಡಿ ಫ್ರೆಂಡ್ಸ್. ರೌಂಡ್ ಭೀ ಹೊಡೆದು ಬರ್ತಿದ್ದೆವು, ಹಾಗೆ ಆಯ್ತಕ್ಕ ರೌಂಡ್ ಹೊಡೆದು ಬಂದು ಗಾಡಿ ನೋಡಿ ಅದಕ್ಕೆ ಒಳ್ಳೆ ಸ್ಟೇಷನ್ಗೆ ಬಂದ್ವಿ ಫ್ರೆಂಡ್ಸ್. ಅಲ್ಲಿ ನಾವು ಇರೋ ಏರಿಯಾದಿಂದ ಬಸ್ ಇಳಿದ್ವಿ. ಇವಾಗ ಸ್ಟೇಷನ್ಗೆ ಬಂದ್ವಿ. ಸ್ಟೇಷನಿಂದ ಇವಾಗ ಬಸ್ಸಲ್ಲಿ ಕುಂತ್ರೆ ಸೀದಾ ಬೀದರ್ಗೆ ಇಳಿಯೋದು. 6 ಅವರ್ ಜರ್ನಿ ಆಗುತ್ತೆ ಫ್ರೆಂಡ್ಸ್. 6 ಅವರ್ ಬೀದರ್ಗೆ ಮುಟ್ಟಬೇಕಂದ್ರೆ 6 ಅವರ್. ನೋಡಿ ಅವ್ರು ಹೋಗ್ತಾ ಇದ್ದಾರೆ, ದಮ್ ಬರ್ತಾ ಇದೆ ಫ್ರೆಂಡ್. ಫಾಸ್ಟಾಗಿ ಹೋಗ್ಬೇಕು ಇಲ್ಲಿಂದ. ನೋಡಿ ಇವನು ನನ್ನ ಜೊತೆ ಇದ್ದಾನೆ. ಇವನು ನಾನು ಇವಾಗ ಸ್ಟೇಷನ್ಗೆ ಬಸ್ಸಲ್ಲಿ ಕೂತಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಫುಲ್ ಬಾಯಾರಿಕೆ ಆಗ್ತಾಯಿದೆ. ನೀರು ಕುಡಿದು ಕೂಡ್ತೀನಿ ಅಲ್ಲಿ. ಬಸ್ಸಲ್ಲಿ ಕೂತ್ರೆ ಸೀದಾ ಬೀದರ್ಗೆ ಹೋದಾದ್ಮೇಲೆ ಸಿಗ್ತೀನಿ. ಇಲ್ಲಿಗೆ ವಿಡಿಯೋ ಮಾಡಲಿಕ್ಕೆ ಆಗಲ್ಲ, ಹಾಗಾಗಿ ಬೀದರ್ಗೆ ಹೋದಾದ್ಮೇಲೆ ಸಿಗ್ತೀನಿ. ನೋಡಿ ಬಸ್ಸುಗಳು ನೋಡಿ, ಇಷ್ಟೊಂದು ಬಸ್ಗಳಲ್ಲಿ ಇನ್ನೂ ಕಾಯಬೇಕು. ಬೀದರ್ ಬಸ್ ಇಲ್ಲ, ಇಲ್ಲೂ ಒಂದೂ ಇಲ್ಲ. ನೋಡಿ ಕಾಣಿಸ್ತಾ ಇದೆಯಾ? ಬೀದರ್ ಬಸ್ ಒಂದೂ ಇಲ್ಲ. ಹಾಂ, ಒಂದಿದೆ, ಒಂದು ಬಸ್ ಇದೆ. ಒಂದು ಬಸ್ ಬೀದರ್ ಬಸ್ ಇದೆ ಫ್ರೆಂಡ್ಸ್. ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಇನ್ನೂ ಪಬ್ಲಿಕ್ ಯಾರೂ ಇಲ್ಲ. ಕೂತ್ಕೊಂಡಿದ್ದೀವಿ. ಸ್ವಲ್ಪ ಬೇಗ ಬರಬೇಕಿತ್ತು, ಫುಲ್ ಬಿಸಿಲಿದೆ. ಹಾಂ, ಇಲ್ಲಿ ಕೂತಿದಾರ ನೋಡಿ ಪಾಪ. ಅಲ್ಲಿಂದ ಇಲ್ಲಿವರೆಗೂ ಬಿಸಿಲಲ್ಲಿ ಬಂದರೆ ಫುಲ್ ಸುಸ್ತಾಗಿ ಹೋಗಿದ್ದಾರೆ ಇಬ್ಬರು. ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ತೀವಿ ಫ್ರೆಂಡ್ಸ್. ಬೀದರ್ ಬಸ್ಸಿಗೆ ಕೂಡ್ತೀವಿ. ನಮ್ಮ ಏರಿಯಾದಿಂದ ಇಲ್ಲಿ ಬರಲಿಕ್ಕೆ ಫುಲ್ ಎಲ್ರಿಗೂ ಸುಸ್ತಾಗಿದೆ. ಸ್ವಲ್ಪ ರೆಸ್ಟ್ ಮಾಡಿ ಬಸ್ಸಲ್ಲಿ ಕೂಡ್ತೀವಿ. ಬೀದರ್ಗೆ ಹೋದಾದ್ಮೇಲೆ
ಬೀದರ್ಗೆ ಹೋದಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ತಂಗಿ ಕಡಿ ಕೊಡು. ಓಕೆ ಫ್ರೆಂಡ್ಸ್, ಬೀದರ್ಗೆ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ನೋಡಿ ಫ್ರೆಂಡ್ಸ್, ಹೈದ್ರಾಬಾದ್ ಬಸ್ ಇಳಿದ್ಮೇಲೆ ಫಸ್ಟು ಊಟ ಮಾಡ್ತೀವಿ. ಮನೇಲಿ ಉಲ್ಟಿ ಆಗುತ್ತೆ ಅಂದ್ಬಿಟ್ಟು ಊಟ ಮಾಡಿಲ್ಲ, ಏನು ಮಾಡಿಲ್ಲ. ಫಸ್ಟು ಹೈದ್ರಾಬಾದ್ ಬಸ್ ಇಳಿದು ಊಟ ಮಾಡ್ತಾಯಿದ್ವಿ. ಎಲ್ರಿಗೂ ಫುಲ್ ಟಯರ್ಡಾಗಿತ್ತು ಫ್ರೆಂಡ್ಸ್, ಬಿಸಿಲಲ್ಲಿ ಬಂದಿದ್ದೀವಲ್ಲ, ಹಾಗಾಗಿ ಫುಲ್ ಟಯರ್ಡಾಗಿತ್ತು. ಊಟ ಮಾಡಿ ಮತ್ತೆ ಸ್ಟೇಷನ್ಗೆ ಹೋಗಬೇಕು. ಊಟ ಎಲ್ಲ ಮಾಡಾದ್ಮೇಲೆ ಸ್ಟೇಷನ್ಗೆ ಹೋಗಬೇಕು. ಅಂದರೆ ಇಬ್ಬರಿಗೂ ಬಿಸಿಲಲ್ಲಿ ವಾಮಿಟ್ ಆಗುತ್ತಂತ ಮನೆಯಲ್ಲಿ ಒಂದು ಚಾಯ್ ಮತ್ತು ಬ್ರೆಡ್ಡು ತಿಂದು ಬಂದಿದ್ದೀವಿ. ಊಟ ಮಾಡಿಲ್ಲ, ಹಾಗಾಗಿ ಬೀದರ್ಗೆ ಬಂದು ಫಸ್ಟು ಊಟ ಮಾಡಿದ್ವಿ ನೋಡಿ. ಊಟ ಮಾಡಾದ್ಮೇಲೆ ಬಸ್ ಸ್ಟೇಷನ್ಗೆ ಹೋಗಬೇಕು. ಅಂದರೆ ಇವಾಗ ಬಸ್ ನಿಲ್ದಾಣ ಮಾಡೋದು ಅಲ್ಲೇ ಅಲ್ವಾ, ಹಾಗಾಗಿ ಬಸ್ ಸ್ಟೇಷನ್ಗೆ ಹೋಗಬೇಕು. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿ ಹೋಗ್ಬೇಕಂದ್ರೂ ಆಟೋ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್, ಅದು ಕೂಡ ತುಂಬ ದೂರ. ನಾವು ಸ್ವಲ್ಪ ಹೋಟೆಲ್ ಹತ್ರನೇ ಉಳ್ಕೊಂಡಿದ್ದೀವಿ. ಪ್ರತಿಯೊಬ್ಬರಿಗೂ ಹಸಿವು ಆಗಿದ್ದು, 4 ಜನಕ್ಕೂ ಹಸಿವಾಗಿದ್ದು, ಹಾಗಾಗಿ ಹೋಟೆಲ್ ಹತ್ರನೇ ಉಳ್ಕೊಂಡು ಅಲ್ಲೇ ಆಟೋ ಮಾಡಿಕೊಂಡು ಮತ್ತೆ ಹೋಗಬೇಕು ಬಸ್ ಸ್ಟ್ಯಾಂಡ್ಗೆ. ಇವಾಗ 4 ಜನ ಊಟ ಮಾಡ್ತಾಯಿದ್ವಿ ನೋಡಿ ಫ್ರೆಂಡ್ಸ್. ನೋಡಿ ಇವಾಗ ಊಟ ಎಲ್ಲ ಆಯಿತು. ಇವಾಗ ಸ್ಟೇಷನ್ಗೆ ಭಾಲ್ಕಿ ಸೈಡ್ ಹೋಗೋದಿದೆ ನಮಗೆ. ಅಲ್ಲಿಗೆ ಬಸ್ ಸಿಗಬೇಕು ಅಂದರೆ ಬಸ್ ಸ್ಟ್ಯಾಂಡಲ್ಲೇ ಹೋಗಬೇಕು ನಾವು. ಅಲ್ಲಿ ಹೋದ್ಮೇಲೆ ರಶ್ ಯಾವ ಥರ ಇರುತ್ತೋ, ಪಬ್ಲಿಕ್ ಯಾವುದು ಈ ರೀತಿ ಆಧಾರ್ ಕಾರ್ಡ್ ಫ್ರೀ ಇದೆ ಅಲ್ವಾ, ಹಾಗಾಗಿ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್. ಬಸ್ ಸಿಗುತ್ತೋ ಸಿಗೋಲ್ಲ ಅನ್ನೋದು ನಮಗೂ ಗೊತ್ತಿಲ್ಲ. ಬೀದರ್ ಬಸ್ ಸ್ಟೇಷನ್ ನಿಂತು ಸಾಕಾಗಿತ್ತು ಫ್ರೆಂಡ್ಸ್. ಜನ ಎಲ್ಲಿ ನೋಡಿದ್ರು ಆಧಾರ್ ಕಾರ್ಡ್ ಫ್ರೀ ಇದೆ ಅಲ್ವಾ, ಹಾಗಾಗಿ ಒಂದು ಬಸ್ ಬಂದರೆ ಸಾಕು, ಫ್ರೀ ಯಾವ ರೀತಿ ತಿಂತಾರೆ ನೋಡಿ ಆ ರೀತಿ ತಿಂತಾ ಇದ್ದಾರೆ. ನಾವು ಕೂತ್ಕೊಂಡು ಸಾಕಾಗಿ ಹೋಯಿತು. ಹಾಗಾಗಿ ಹೋಗೋಣ, ಅಲ್ಲಿ ಏನಾದರೂ ಸಿಗ್ಬೋದು ರೋಡಿ ಸೈಡ್ ಅಂತ ಹೋಗ್ತಾಯಿದ್ವಿ. ಆದರೆ ಸಿಗೋದು ಬಸ್ಸಲ್ಲಿ ಇಲ್ಲೇ ಅಂತೆ, ಅಲ್ಲಿ ಸಿಗೋದಿಲ್ಲ. ಮತ್ತೆ ಹೋಗಿ ಮತ್ತೆ ವಾಪಸ್ ಬರಬೇಕು ಅನಿಸುತ್ತೆ ನಮಗಂತೂ. ಇವಾಗ ಒಂದು ಹಾಫ್ ಆನ್ ಅವರ್ ಆಯಿತು ಫ್ರೆಂಡ್ಸ್ ಕೂತ್ಕೊಂಡು. ಒಂದು ಬಸ್ ಬಂದ್ರೂ ಜನ ಬಿಡ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೈಡಿಗೆ ಬಂದೆ. ಅಲ್ಲಿ ಹೈದ್ರಾಬಾದಲ್ಲಿ ಕೂಡ ಇದೇ ಥರ ಜನ ತಿಂತಾರೆ, ಇಲ್ಲಿ ಕೂಡ ಅದೇ ಪ್ರಾಬ್ಲಮ್ ಇದೆ. ಅದಕ್ಕೆ ನೋಡಿದೆಯಲ್ಲ, ಹಾಗಾಗಿ ಪ್ರತಿಯೊಬ್ಬರು ಒಂದು ಬಸ್ ಬಂದರೂ ಸಾಕು. ಕುರಿಗಳು ಯಾವ ರೀತಿ ತಿಂತಾರೆ ನೋಡಿ, ಆ ರೀತಿ ತಿಂತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ವೇಟ್ ಮಾಡಬೇಕು ಅಷ್ಟೇ. ಇಲ್ಲಿ ವೇಟಿಂಗ್ ಮಾಡಿಸ್ಕೊತಾ ಇದ್ದಾರೆ, ಅಮೌಂಟ್ ಹಾಕಿದ್ರೆ ವೇಟ್ ಮಾಡಿ. ಬೀದರ್ ಸ್ಟೇಷನ್ ಹತ್ರ ನಾವು ಇದ್ವಿ. ಇವಾಗ ಫುಲ್ ಟಯರ್ಡಾಗಿ ಊಟ ಮಾಡಾದ್ಮೇಲೆ ಸ್ವಲ್ಪ ಏನಿದೆ ಅವಾಗ ವಿಡಿಯೋ ಮಾಡಬೇಕು ಅನಿಸುತ್ತೆ. ವಿಡಿಯೋ ಮಾಡು ಇಲ್ಲ ನಾನು, ಆದರೆ ಬಿಸಿಲಲ್ಲಿ ಫುಲ್ಲು ಜಲ ಬಂದ್ಬಿಟ್ಟು ದಿನಕ್ಕೆಲ್ಲ ಪೂರ್ತಿ ಒಂಥರ ಇತ್ತು. ಕೂತ್ಕೊಂಡು ಸಾಕಾಗಿದೆ. ಮೇನ್ ರೋಡಿಗೆ ಕ್ಲೋಸರ್ ಬಂದು ಹೋಗ್ತಾಯಿದ್ದೀವಿ. ಒಂದು ಬಸ್ ಭಾಲ್ಕಿಗೆ ಹೋಗೋದು, ಒಂದು ಬಸ್ ಬಂದ್ರೂ ಕೂಡ ಜನ ಬಿಡ್ತಾಯಿಲ್ಲ ನೋಡಿ. ನಿಂತ್ಕೊಂಡು ಸಾಕಾಗಿ ಹೋಗಿತ್ತು. ಬಸ್ ಬಂದರೂ ಜನ ಬಿಡ್ತಾಯಿಲ್ಲ ಅಂದ್ಬಿಟ್ಟು ಆ ಜನದಲ್ಲಿ ಹೋಗ್ಲಿಕ್ಕಾಗಲ್ವಲ್ಲ, ಕುತ್ಕೊಂಡು ವೇಟ್ ಮಾಡಿ ಹೋಗಿದ್ದೀವಿ. ನೋಡೋಣ ಸಿಗುತ್ತೋ ಸಿಗೋಲ್ಲ ಅನ್ನೋದು. ಇಲ್ಲಿ ಸೇಮ್ ಹೈದ್ರಾಬಾದು ಮತ್ತು ಬೀದರ್ ಸೇಮ್ ಇದೆ ನೋಡಿ ಫ್ರೆಂಡ್ಸ್. ಸ್ವಲ್ಪ ಕೂಡ ಏನೋ ಡಿಫ್ರೆಂಟ್ ಇಲ್ಲ. ಯಾರು ಮತ್ತೆ ರೋಡಿಗೆ ಸಿಗ್ತಾ ಅಂತ ಸಿಗಲಿಲ್ಲ ಫ್ರೆಂಡ್ಸ್. ಇವಾಗ ಮತ್ತೆ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ತಿಳಿಸ್ತಾ ಇರ್ತೀನಿ, ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ.
ಓಕೆನಾ ಫ್ರೆಂಡ್ಸ್, ಬಾಯ್. ತುಂಬ ಫುಲ್ ಟಯರ್ಡ್ ಆಗಿದ್ವಿ. ಹೋದಾದ್ಮೇಲೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.